ಡಿಕೆಶಿ ದೆಹಲಿ ಟೂರ್ ಮುಗಿಸ್ಕೊಂಡು ಬರ್ತಿದ್ದಂತೆ ಒಂದ್ ಕಡೆ ಅಲರ್ಟ್ ಆಗಿರುವಂತದ್ದು ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ದೆಹಲಿ ಟೂರ್ ಮುಗಿಸಿ ಬರ್ತಿದ್ದ ಹಾಗೇನೆ ಸಿಎಂ ಅಲರ್ಟ್ ಆಗಿದ್ದು ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸ್ತಾ ಇದ್ದು ಈ ಸಂಬಂಧ ರಾಜ್ಯದ ಎಲ್ಲ ಡಿಸಿ ಮತ್ತು ಸಿಇಒಗಳ ಸಭೆ ಕೂಡ ಕರೆದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಎರಡನೇ ಶನಿವಾರ ಸರ್ಕಾರಿ ರಜೆ ಇರುವ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಸಭೆ ಕರೆದಿದ್ದಾರೆ. ಇವತ್ತು ಬೆಳಗ್ಗೆ 10:30ಕ್ಕೆ ವಿಧಾನಸೌಧದಲ್ಲಿ ನಡೆಯಲಿರುವಂತಹ ಸಭೆ. ಸಭೆಯಲ್ಲಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಹಾಗೂ ಮಳೆಹಾನಿ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ದೆಹಲಿ ಟೂರ್ ಮುಗಿಸಿ ಬರ್ತಿದ್ದ ಹಾಗೆ ಸಿಎಂ ಅಲರ್ಟ್ ಆಗಿದ್ದಾರೆ. ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಎಲ್ಲೆಡೆ ಮಳೆ ಆಗ್ತಾ ಇದೆ. ಇನ್ನು ಒಂದು ವಾರ ಕಾಲ ತೀವ್ರ ಮಳೆ ಆಗಲಿದೆ ಅನ್ನುವಂಥದ್ದು ಹವಾಮಾನ ಇಲಾಖೆ ಕೊಡ್ತಾ ಇರುವಂತಹ ಮಾಹಿತಿ. ಇದರ ಬೆನ್ನಲ್ಲೇ ಒಂದು ಕಡೆ ರಸಗೊಬ್ಬರದ ಕೊರತೆ, ಬಿತ್ತನೆ ಬೀಜದ ಕೊರತೆ ಎದುರಾಗಿರುವಂತಹ ಸಂದರ್ಭ, ರೈತರು ತೀವ್ರ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತಹ ಸಂದರ್ಭದಲ್ಲಿ ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಒಂದು ಕಡೆ ಕೃಷಿ ಸಚಿವರಿಲ್ಲ. ಈಗ ಮುಖ್ಯಮಂತ್ರಿಗಳೇ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸುವ ಮೂಲಕ ಅಧಿಕಾರಿಗಳು ತತ್ಕ್ಷಣ ರೈತರಿಗೆ ಸ್ಪಂದಿಸಬೇಕು. ರೈತರಿಗೆ ಬಿತ್ತನೆ ಬೀಜ, ರಸಗೊಬ್ಬರ ಇದ್ರ ಬಗ್ಗೆ ಅಹವಾಲನ್ನು ಆಲಿಸಬೇಕು ಮತ್ತು ಮಳೆಹಾರಿ ವಿಚಾರದ ಬಗ್ಗೆ ಕೂಡ ಗಂಭೀರವಾಗಿ ಗಮನ ಹರಿಸಬೇಕು ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ಇವತ್ತು ಕರೆಯಲಾಗಿರುವಂತಹ ಸಭೆ ಬಹಳ ಮಹತ್ವ ಪಡ್ಕೋತಾ ಇದೆ. ಸೊ ಎರಡನೇ ಶನಿವಾರ ಇವತ್ತಾಗಿರೋದ್ರಿಂದ ಸರ್ಕಾರಿ ರಜೆಯ ಹಿನ್ನೆಲೆಯಲ್ಲಿ ಸಭೆಯನ್ನು ಡಿ ಕೆ ಶಿವಕುಮಾರ್ ಕರೆದಿದ್ದು ಆ ಮೂಲಕ 10:30ಕ್ಕೆ ನಡೆಯುವಂತಹ ಸಭೆ ಇದು. ಹಾಗಾಗಿ ದೆಹಲಿ ಟೂರ್ ಮುಗಿಸಿ ಬರ್ತಿದ್ದ ಹಾಗೆ ಸಿಎಂ ಫುಲ್ ಅಲರ್ಟ್ ಆಗಿದ್ದಾರೆ. ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸ್ತಾ ಇದ್ದು ಆ ಮೂಲಕ ಎಲ್ಲ ಅಧಿಕಾರಿಗಳ ಸಭೆ ಕರೆದಿದ್ದಾರೆ. ಮಳೆ ಹಾನಿಯ ಬಗ್ಗೆ ಚರ್ಚೆಯನ್ನು ನಡೆಸುವಂಥದ್ದಿರಬಹುದು, ಅಥವಾ ರಸಗೊಬ್ಬರದ ಕೊರತೆ ಅಥವಾ ಬಿತ್ತನೆ ಬೀಜದ ಕೊರತೆ, ಇದರ ಕುರಿತಾಗಿಯೂ ಕೂಡ ಸಭೆಯಲ್ಲಿ ಅಧಿಕಾರಿಗಳೊಟ್ಟಿಗೆ ಚರ್ಚೆಯನ್ನು ಮಾಡಲಿದ್ದಾರೆ. ಆ ಮೂಲಕ ಆಡಳಿತ ಯಂತ್ರವನ್ನು ಮತ್ತಷ್ಟು ಚುರುಕು ಮುಟ್ಟಿಸಬೇಕು ಆಡಳಿತ ಯಂತ್ರಕ್ಕೆ ಅನ್ನುವಂಥ ಒಂದು ನಿಟ್ಟಲ್ಲಿ ಡಿ ಕೆ ಶಿವಕುಮಾರ್ ಕರೆಯಲಾಗಿರುವಂಥ ಸಭೆ ಮಹತ್ವ ಪಡ್ಕೋತಿದೆ.